ಒಂದು ಒಳ್ಳೆಯ ಅಧಿಕಾರಿ ಹುದ್ದೆಗಳಲ್ಲಿ ಹೋಗಲಿ, ಒಂದು ಒಳ್ಳೊಳ್ಳೆ ಪೋಸ್ಟ್ಗಳನ್ನು ಹಿಡೀಲಿ ಅನ್ನೋ ಉದ್ದೇಶದಿಂದ ಅವ್ರಿಗೊಂದು ಸ್ವಲ್ಪ ಮೋಟಿವೇಶನ್. ನಮ್ಮ ಡಿಪೋದಲ್ಲಿ 400 ಜನ ಇದ್ದೀವಿ ನಾವು. 400 ಜನದಲ್ಲಿ ಕೇವಲ 30-40 ಜನಕ್ಕೆ ಬಂದಿದೆ ಅಂದರೆ ಅಲ್ಲಿರುವಂಥ ಅವರ ಒಂದು ಎಫರ್ಟ್. ಯಾಕಂದರೆ ಇಲ್ಲಿ ಡಬಲ್ ಡ್ಯೂಟಿ ಮಾಡಬೇಕು, ಎಲ್ಲೋ ಹೋಗಿ ಒಂದು ಕಡೆ ವಸತಿ ಮಾಡ್ತೀವಿ, ಅವ್ರ ಮಕ್ಕಳ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಆದರೂ ಸಹಿತ ಅವ್ರ ಮಕ್ಕಳು ಒಂದು ಒಳ್ಳೆಯ ಒಂದು ಸ್ಕೋರನ್ನು ಮಾಡಿದ್ದಾರೆ. ತಮ್ಮ ಶೈಕ್ಷಣಿಕ ದಾಖಲಾತಿಯಲ್ಲಿ ಉತ್ತಮ ಪರ್ಸೆಂಟೇಜ್ ಮಾಡಿ ಇನ್ನೂ ಅಷ್ಟು ಅವರ ಮುಂದಿನ ದಿನಮಾನಗಳು ಸಹಿತ ಅವ್ರ ಮಕ್ಕಳು ಅವರ ಒಂದು ಕುಟುಂಬ ವರ್ಗ ಉನ್ನತ ಸ್ಥಾನವನ್ನು ಗಳಿಸಲಿ. ಜೊತೆಗೆ ಅವರ ಕುಟುಂಬವನ್ನು ನಿರ್ವಹಣೆ ಮಾಡುವಂಥ ತಾವುಗಳು ಸಹಿತ ಒಳ್ಳೆಯ ಆರೋಗ್ಯದ ಕಡೆಗೆ ದೃಷ್ಟಿ ಇಟ್ಟುಕೊಂಡು, ಒಳ್ಳೆಯ ಒಂದು ರೆಗ್ಯುಲಾರಿಟಿ ಇಟ್ಕೊಂಡು, ಜೊತೆಗೆ ನಮ್ಮ ಮೇಲ್ವಿಚಾರಕರಾಗಲಿ, ಸಂಚಾರ ಶಾಖೆ ಮೇಲ್ವಿಚಾರಕರಾಗಲಿ, ಎಲ್ಲ ಆಡಳಿತ ಶಾಖೆಯವರಾಗಲಿ ಏನೇನು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಎಲ್ಲರೂ ಪಾಲನೆ ಮಾಡಿಕೊಂಡು ಅದೇ ರೀತಿ ತಾವು ಕರ್ತವ್ಯ ನಿರ್ವಹಿಸ್ತಾರೆ ಅಂತ ಹೇಳ್ತಾ, ಅದ್ರ ಜೊತೆಗೆ ಇವತ್ತು ದಿವಸ ಗೊತ್ತಿರಲಿ, ನಮ್ಮ ಘಟಕದಿಂದ 5 ಮಂದಿ ಬೆಳ್ಳಿ ಪದಕಕಾರರಾಗಿದ್ದಾರೆ. ಎಷ್ಟು ಮಂದಿ? 5 ಮಂದಿ. ಅವರಿಗೆ ಇಲ್ಲೇ ನಮ್ಮ ತಾಲೂಕು ಆಡಳಿತದಿಂದ ಕೊಡಮಾಡಬೇಕಾಗಿತ್ತು. ಬಟ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ಬಾಗಲಕೋಟೆಯಲ್ಲಿ ಇರೋದ್ರಿಂದ ಅವರಿಗೆ ಬಾಗಲಕೋಟೆಗೆ ಕಳಿಸಿ ವಿತ್ ಫುಲ್ ಯೂನಿಫಾರ್ಮು ಅವರ ಕುಟುಂಬ ವರ್ಗದವ್ರನ್ನ ಕಳಿಸಿ ಇವತ್ತಿನ ದಿವಸ ನಾವೇನು ಮಾಡ್ತಾ ಇದ್ದೀವಿ, ಸಿಲ್ವರ್ ಮೆಡಲನ್ನು ಕೊಡ್ಮಾಡ್ತಾ ಇದ್ದೀವಿ. ಆ ಸಿಲ್ವರ್ ಮೆಡಲ್ ಯಾರಿಗಪ್ಪ ಅಂದರೆ ಸುಮಾರು 6 ವರ್ಷಗಳ ಕಾಲ ಅಪಘಾತರಹಿತವಾಗಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಅವರು ಕೊಡಮಾಡಿದಂಥ ಒಂದು ಸೇವೆಯನ್ನು ಪರಿಗಣಿಸಿ, ಅಪಘಾತರಹಿತವಾಗಿ ಸೇವೆ ಮತ್ತು ರೆಗ್ಯುಲಾರಿಟಿಯನ್ನು ಪರಿಗಣಿಸಿ ಅವರಿಗೆ ಸಿಲ್ವರ್ ಮೆಡಲನ್ನು ಕೊಡ್ತಾ ಇದ್ದಾರೆ. ಅವರಲ್ಲಿರುವಂಥ ಒಳ್ಳೆಯ KMPL ಜೊತೆಗೆ ಅವರ ಹಾಜರಾತಿ, ಅವರ ಅಪಘಾತರಹಿತದ ಇತಿಹಾಸ ಪಟ್ಟಿ 3 ನೋಡಿ ಅವರಿಗೆ ಒಂದು ರಜತ ಪದಕ ಅಂದರೆ ಸಿಲ್ವರ್ ಮೆಡಲನ್ನು ಕೊಡ್ತಾ ಇದ್ದಾರೆ. ಆ ಸಿಲ್ವರ್ ಮೆಡಲಕ್ಕೆ ನಮ್ಮ ಘಟಕದಿಂದ ಸಹಿತ 5 ಮಂದಿ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಪಡಿತಾ ಇದ್ದಾರೆ ಅಂದರೆ ಅದೆಲ್ಲ ನಮಗೆ ನಮ್ಮ ಘಟಕಕ್ಕೆ ಒಂದು ಹೆಮ್ಮೆ. ಹೌದಾ? ಎಲ್ಲರಿಗೂ ಬರೋದಿಲ್ಲ ಅದು ಭಾಳ ಸೂಕ್ಷ್ಮ ಇರೋದ್ರಿಂದ ಭಾಳಷ್ಟು ಪ್ಯಾರಾಮೀಟರ್ಸ್ ನೋಡ್ತಾರೆ. ಅದಕ್ಕೆ ನೀವು ಎಲ್ಲರೂ ಪಡೆಯುವಂತಾಗಲಿ. ನೀವು ಸುಮಾರು 5-6 ವರ್ಷಗಳ ಕಾಲ ಅದು ಅಪಘಾತರಹಿತವಾಗಿ ಸೇವೆ ಮಾಡಿದ್ದಾದರೆ, ಒಳ್ಳೆಯ KMPL ತಂದದ್ದೇ ಆದರೆ ಅದಕ್ಕೆ ಒಂದು ಒಳ್ಳೆಯ ಮೆರುಗು ಬರ್ತದೆ. ಜೊತೆಗೆ ಇವತ್ತಿನಿಂದ ನಾವು ಇಂಧನ ಉಳಿತಾಯ ಮಾಸಿಕದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಇವತ್ತೇ ಜನವರಿ 26ಕ್ಕೆ ಅದನ್ನು ಓಪನಿಂಗ್ ಇಟ್ಕೊಂಡಾರೆ. ಇನ್ನೊಂದು ಫಂಕ್ಷನ್ ಮಾಡ್ತೀವಿ, ರಸ್ತೆ ಸುರಕ್ಷತಾ ಸಪ್ತಾಹ ಜೊತೆಗೆ ಇಂಧನ ಉಳಿತಾಯ ಮಾಸಿಕದ ಒಂದು ಉದ್ಘಾಟನಾ ಸಮಾರಂಭ. ಅದಕ್ಕಾಗಿ ತಾವೆಲ್ಲರೂ ಸಹಿತ ಈ ಇಂಧನ ಉಳಿತಾಯ ಮಾಸಿಕದಲ್ಲಿ ಭಾಗಿಯಾಗೋದು. ಬರೀ ಚಾಲಕರಷ್ಟೇ ಅಲ್ಲ, ಅದರಲ್ಲಿ ಎಲ್ಲ ಪ್ರತಿಯೊಬ್ಬರು ನಮ್ಮ ಕಿರಿಯ ಸಹಾಯಕರು, ಸೂಪರ್ವೈಸರ್ಗಳು, ತಾಂತ್ರಿಕ ಸಿಬ್ಬಂದಿಗಳು ಪ್ರತಿಯೊಬ್ಬರು ನಮ್ಮ ಘಟಕದಲ್ಲಿರೋರು ಅದರಲ್ಲಿ ಭಾಗಿಯಾಗೋ ಒಂದು ಹಬ್ಬದ ವಾತಾವರಣ ಥರ ಆಚರಣೆ ಮಾಡೋದು. ಅಂಥ ಆಚರಣೆಯಲ್ಲಿ ತಾವು ಸಹಿತ ಭಾಗಿಯಾಗ್ರಿ. ಇಂಧನ ಉಳಿತಾಯ ಮಾಡೋದಂದ್ರೆ ಏನು ಯಾರಿಗೂ ಕೊಡೋದಿಲ್ಲ, ತೊಳೋದಿಲ್ಲ. ಇಲ್ಲಿ ನಮ್ಮ ದೇಶದ ಅಭಿವೃದ್ಧಿಗಾಗಿ, ನಮ್ಮ ಸಂಸ್ಥೆಯ ಅಭಿವೃದ್ಧಿಗಾಗಿ 1 ಲೀಟರ್ ಉಳಿಸಿದೆಪ್ಪ ಅಂದರೆ ಇವತ್ತು ನಮ್ಮ ಸಂಸ್ಥೆಯ ಅಭಿವೃದ್ಧಿ ಅಷ್ಟೇ. ಅದರಲ್ಲಿ ಏನು ದೊಡ್ಡ ಮಹತ್ವದಿಲ್ಲ. ಬಟ್ ಅದರಲ್ಲಿ ಎಲ್ಲರೂ ಸಹಿತ ನಮ್ಮ ಅಳಿಲು ಸೇವೆಯನ್ನು ಮಾಡಿರಿ. ಜೊತೆಗೆ ನಮ್ಮ ತಾಂತ್ರಿಕ ಸಿಬ್ಬಂದಿಗಳು ಸಹಿತ ಅದನ್ನು ವಾಹನವನ್ನು ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡಿರಿ. ಯಾವ ಚಾಲಕರು ಏನೇನು ಡಿಫೆಕ್ಟ್ ಹೇಳ್ತಾರೆ ಇವತ್ತಾಗಲಿಕ್ಕೂ ಸಹಿತ ಅದನ್ನು ಎಮರ್ಜೆನ್ಸಿ ಅಂದರೆ ಅದರ ಕಂಡೀಷನ್ ನೋಡ್ಕೊಂಡು ಅದನ್ನು ರಿಪೇರಿ ಮಾಡುವಂಥ ಕೆಲಸ ಆಗಬೇಕು. ಜೊತೆಗೆ ಅದನ್ನು ಕಂಡೀಷನ್ ಮಾಡಿ ಹೇಳಿರಲ್ಲ, CC ಟೈಮಲ್ಲಿ ಒಂದೇ ಒಂದು ಗಾಡಿಯೂ ಸಹಿತ ಬೀಳಿಯಾಗಿಲ್ಲ, ಒಂದೇ ಒಂದು ಗಾಡಿಯೂ ಸಹಿತ ಬೀಳಿಯಾಗಿಲ್ಲ ಅಂದರೆ ಅದು ನಮ್ಮ ತಾಂತ್ರಿಕ ಸಿಬ್ಬಂದಿಗಳ ಕೊಡುಗೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲೋ ಒಂದು ಕಡೆ ಸಣ್ಣ ಪ್ರಾಬ್ಲಮ್ ಇದ್ರೂ ಸಹಿತ ಒಂದು ದೊಡ್ಡದು ಮಾಡುವಂಥ ಪ್ರಾಬ್ಲಮ್ ಇರ್ತಾವೆ. ಹೌದಾ? ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಇವತ್ತು ದಿವಸ ನಮ್ಮ ATS ಅವರು, ಅವರ TI ಮೇಡಮ್ ಅವರು ಎಲ್ಲರೂ ಸೇರಿಕೊಂಡು ಅವರಿಗೆ ಸಂಭಾಳಿಸ್ಕೊಂಡ್ಬಂದಾರೆ ಗಾಡಿಗಳನ್ನು. ಅದು ಇಂಪಾರ್ಟೆಂಟ್ ಅಷ್ಟೇ. ಕೆಲವೊಬ್ರು ಹೋಗ್ತಾರೆ, ಯಾವಾಗ ಬೇಕಾದಾಗ ಫೋನ್ ಮಾಡೋದು, ಒಂದು ಪಂಚರ್ ಹತ್ರ ಗಾಡಿಯಾಗ ಆ ಡಿಪೋದಾಗ ಪಂಚರ್ ತೆಗೆದುಕೊಂಡು ಬರೀ ಸರ್ ಅಂತ. ಅದಕ್ಕೆಲ್ಲ ಫೋನ್ ಮಾಡೋರು ಇರ್ತಾರೆ, ಬಟ್ ಅದನ್ನು ಸಂಭಾಳಿಸ್ಕೊಂಡು ಬರೋರು ಇರ್ತಾರೆ. ಅಂದರೆ ನಮ್ಮ ಗಾಡಿಗಳು ಇವತ್ತು ಸುಮಾರು ಒಂದು ದಿವಸಕ್ಕೆ 20 ಗಾಡಿ 25 ಗಾಡಿ ಲೈನ್ ಮೇಲೆ ಇರ್ತಿತ್ತು. ಯಾಕೆ ಈ ಶಕ್ತಿ ಯೋಜನೆಯೊಳಗೆ ನಾವು ಯಾವುದೋ ಗಾಡಿ ಲೋಕಲ್ ಬಂದ್ ಮಾಡೋಕ್ಕಾಗಲಿಲ್ಲ. ಬಟ್ ಲಾಂಗ್ ರೂಟ್ಗಳನ್ನ ಬಂದ್ ಮಾಡ್ಕೊಂತ ಇನ್ಸ್ಟ್ರಕ್ಷನ್ ಬಂತು. ಅದೇ ರೀತಿ ಬಂದ್ ಮಾಡಿಕೊಂಡು ಆ ಗಾಡಿಗಳನ್ನ ಕಂಡೀಷನ್ ಮಾಡಿ ಆ ಲೈನ್ ಮೇಲೆ ಕೊಡ್ಬೇಕಂದ್ರೆ ಸುಮಾರು 25 ಗಾಡಿಗಳು ಲೈನ್ ಮೇಲೆ ಇದ್ರೂ ಸಹಿತ ಒಂದೇ ಒಂದು ಕೊಂಕು ಬಂದಿಲ್ಲ ನಾವು ಅಂತ. ಮುಖ್ಯವಾಗಿ ಅದಕ್ಕೆ ತಾಂತ್ರಿಕ ಸಿಬ್ಬಂದಿಗಳು, ಅದ್ರ ಜೊತೆಗೆ ನಮ್ಮ ಚಾಲಕರು ಸಹಿತ ಅದನ್ನು ಸಂಭಾಳಿಸ್ಕೊಂಬರೋರು, ಅವರು ಚಾಲಕರದ್ದು ಒಂದು ಅದಕ್ಕೆ ಕೊಡುಗೆ ಭಾಳ ಇರ್ತದೆ. ಆ ಚಾಲಕರು ಸಹಿತ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಕಡೆ ಆ ಪಾರ್ಟಿ ಜೋಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ಚಾಲಕರು, ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿ ವರ್ಗದವರು ಈ ಒಂದು ಕೊಡುಗೆಯನ್ನು ನಾವು ಈ ಒಂದು ಡಿಪೋದಲ್ಲಿ ನೋಡ್ತೀವಿ. ಚಾಲಕರು ಮಾತ್ರ ಸಿಂಗಲ್ ಹೋಗೋದಿಲ್ಲ. ಇಲ್ರಿ ಸರ್ ನಾನು 8 ತಾಸು ಮೇಲೆ ನೌಕರಿ ಹಾಕಿದ್ರಿ, ಡಬಲ್ ಡ್ರೈವರ್ ಕೊಡ್ರಿ ಅಂತಿರ್ತಾರೆ. ಇದರಲ್ಲಿ ಎಷ್ಟು ಮಾಡ್ತೀರಿ ಅಂದರೆ 20 ಗಾಡಿ ಅಥವಾ 15 ಗಾಡಿ ಇವತ್ತು ಲೈನ್ ಮೇಲೆ ಅದಾವೆ ನಮ್ಮ CCಗೆ ಅಂದರೆ ಇವರು 8 ಗಾಡಿ ಮಾತ್ರ ಕ್ಯಾನ್ಸಲ್ ಮಾಡ್ತಿದ್ರು. ಇಲ್ಲಿ 8 ಶೆಡ್ಯೂಲ್ ಮಾತ್ರ ಬಂದ್ ಮಾಡ್ತಿದ್ರು. ಹೌದಾ? ಅವ್ರದ್ದು ಎಫರ್ಟ್ ಅಲ್ಲ. ಈಗ
ಇನ್ಸ್ಪೆಕ್ಟರ್ ನಾವೇನು ಅನ್ಬೋದು, ಇನ್ಸ್ಪೆಕ್ಟರ್ ಕೆಟ್ಟದಾರ ಅಂತ ಅನ್ಬೋದು, ಹೌದಾ, ಚಾರ್ಜ್ಮನ್ ಕೆಟ್ಟದ ಅಂತ ಅನ್ಬೋದು. ಬಟ್ ಅಲ್ಲಿ ಹೊಂದಾಣಿಕೆ ಹೆಂಗಿರ್ತೈತೆ ಅಂದ್ರೆ, ನಮ್ಮ ಗಾಡಿ ಒಂದು 15 ಇದಾವ ಅಂದ್ರೆ ನಮ್ಮ ಶೆಡ್ಯೂಲ್ ಎಷ್ಟು ಕ್ಯಾನ್ಸಲ್, 8 ರಿಂದ 9 ಶೆಡ್ಯೂಲ್ ಮಾತ್ರ ಕ್ಯಾನ್ಸಲ್, ಇಲ್ಲ 7-8 ಗಾಡಿ ಹಂಗೆ ಅಡ್ಜಸ್ಟ್ಮೆಂಟ್ ಹಾಕಿದ್ದು. ಜೊತೆಗೆ ಅವರು ಡ್ರೈವರ್ ಕಂಡ್ರೆ ಹೊಂದಾಣಿಕೆ ಮಾಡ್ತಿದ್ರು. ಅದು ಮುಖ್ಯವಾಗಿ ನಾವು ಈಗ 10-15 ಗಾಡಿ CC ಕಳಿಸಿದ್ರು, 15 ಗಾಡಿ ಬಂದ್ ಮಾಡ್ಬೇಕು. ನಾವು ಇಲ್ಲಿ ಲೋಕಲ್ ಓಡುವಂಥವು, ಲೋಕಲ್ ಆಗಿ ಎಕ್ಸ್ಪ್ರೆಸ್ ಆಯ್ತು, 15 ಬಂದ್ ಮಾಡ್ತಿಲ್ಲ ಅವರು. ಎಷ್ಟು ಮಾಡ್ತಿದ್ರು, 15 ಗಾಡಿ ಹೊರಗೆ ಹೋಗ್ಯಾವಂದ್ರೆ ನಮ್ಗೆ 8 ರಿಂದ 9, ಮತ್ತು ಅವ್ರು 3 ಗಂಟೆಗೆ ಬಂದ್ಮೇಲೆ ಡ್ರೈವರ್ ಕಂಡ್ರೆ ಹಿಡಿದಿಟ್ಕೊಂಡು ಗಾಡಿ ಅರಾವಲಾಗಿದ್ದನ್ನು ಕೊಟ್ಟು ಕಳಿಸಿ ಗಾಡಿ ರೂಟ್ ಮಾಡಿಸ್ತೇವೆ. ಅದಕ್ಕೆ ಗಾಡಿ ಅದರಲ್ಲಿ ನಮ್ಮ ಚಾರ್ಜ್ಮನ್ ಅವರು ಗಾಡಿಯನ್ನು ಆಪರೇಟ್ ಇಲ್ದಂಗೆ, ಯಾವುದೇ ಗಾಡಿ ತೊಂದರೆ ಇಲ್ದಂಗೆ ಮೇಂಟೆನೆನ್ಸ್ ಮಾಡಿ ಅವರೆಲ್ಲ ಸಿಬ್ಬಂದಿಗಳೊಂದಿಗೆ ಒಂದು ಕರ್ತವ್ಯ ನಿರ್ವಹಿಸಿದ್ದಾರೆ. ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ